ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಭಾಳಷ್ಟು ಜನ ಕಾಲ್ ಮಾಡುವುದು, ಮೆಸೇಜ್ ಮಾಡುವುದರ ಮೂಲಕ ಒಳ ಮೀಸಲಾತಿ ಸಮೀಕ್ಷೆ ಏನಿದೆಯಲ್ಲ ಅದು ಈ ವರ್ಷವೂ ಜಾರಿಗೊಳ್ತದೋ ಅಥವಾ ಮುಂದಿನ ವರ್ಷ ಜಾರಿಗೊಳ್ತದೋ ಅಥವಾ ಇದೇ ತಿಂಗಳು ಜಾರಿಗೊಳ್ತದೋ ಅಂತಕ್ಕಂಥ ಹಲವಾರು ರೀತಿಯಾದಂಥ ಕನ್ಫ್ಯೂಸ್ಗಳು ಈ ಸ್ಪರ್ಧಾರ್ಥಿಗಳ ಒಂದು ಮನದಲ್ಲಿ ಕೂತಿವೆ ಅಂತಕ್ಕಂಥದ್ದು. ಹಾಗಾದ್ರೆ ನಾವು ಎಲ್ಲರೂ ಕೂಡ ಸ್ಪರ್ಧಾರ್ಥಿಗಳು ಏನು ಮಾಡ್ತಿದ್ದೀವಿ ಅಂದ್ರೆ, ನಾವು ಪರೀಕ್ಷಾ ತಯಾರಿಯನ್ನ ಮಾಡುವುದು ಬಿಟ್ಟು ಒಳ ಮೀಸಲಾತಿ ಯಾವಾಗ ಜಾರಿ ಆಗ್ತದ ಅಂತಕ್ಕಂಥದ್ರ ಬಗ್ಗೆನೇ ಹೆಚ್ಚಿಗೆ ನಾವು ತಲೆ ಕೆಡಿಸಿಕೊಂಡು ಕೂತಿದ್ದೀವಿ ಅಂತಕ್ಕಂಥದ್ದು. ಇದರಿಂದ ನಾವು ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಒಳ ಮೀಸಲಾತಿ ಇದೇ ತಿಂಗಳು ಜಾರಿ ಆಗ್ತದೋ ಅಥವಾ ಏನು 2 ತಿಂಗಳು ಬಿಟ್ಟು ಜಾರಿ ಆಗ್ತದೋ ಅಥವಾ ಈ ವರ್ಷದ ಕೊನೆಯಲ್ಲಿ ಜಾರಿ ಆಗ್ತದೋ ಮುಂದಿನ ವರ್ಷ ಜಾರಿ ಆಗ್ತದೋ ಅಂತಕ್ಕಂಥರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳುವುದಕ್ಕಿಂತಲೂ ಅದರ ಬದಲಾಗಿ ನಾವು ಏನಾದರೂ ಪರೀಕ್ಷೆಯ ತಯಾರಿಗಾಗಿ ಏನಾದರೂ ಹೆಚ್ಚಿನ ಒಂದು ಸಮಯವನ್ನು ನೀಡಿದರೆ ನಾವು ಬರ್ತಕ್ಕಂಥ ಒಂದು ನೇಮಕಾತಿಗಳಲ್ಲಿ ಯಶಸ್ಸನ್ನು ಸಾಧಿಸಿ ಸೆಲೆಕ್ಷನ್ ಲಿಸ್ಟ್ನಲ್ಲಿ ನಮ್ಮ ಹೆಸರು ಬರಲು ಏನಾಗ್ತದಂದ್ರೆ ಸಾಧ್ಯವಾಗ್ತದ. ನಾವೆಲ್ಲರೂ ಕೂಡ ಅದಕ್ಕಾಗಿ ಹೆಚ್ಚಿಗೆ ಒಂದು ಏನು ಮಾಡ್ಬೇಕಂದ್ರೆ ಚಿಂತನೆಯನ್ನ ಮಾಡಬೇಕಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ಯಾವಾಗೂ ಒಳ ಮೀಸಲಾತಿ 2 ತಿಂಗಳು ಬಿಟ್ಟಾದರೂ ಅಥವಾ 6 ತಿಂಗಳು ಬಿಟ್ಟಾದರೂ ಅಥವಾ 1 ವರ್ಷ ಬಿಟ್ಟಾದರೂ ಜಾರಿ ಆಗೋದೆ. ಸರ್ಕಾರ 2 ತಿಂಗಳು ಬಿಟ್ಟಾದರೂ 6 ತಿಂಗಳು ಬಿಟ್ಟಾದರೂ ಅಥವಾ 1 ವರ್ಷ ಬಿಟ್ಟಾದರೂ ನೇಮಕಾತಿ ಮಾಡಲೇಬೇಕು. ನೇಮಕಾತಿ ಅಂತೂ ಮಾಡಲೇಬೇಕು. ಏಕೆಂದರೆ ಭಾಳಷ್ಟು ಹುದ್ದೆಗಳು ಖಾಲಿ ಇವೆ. ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡಿರ್ಬೋದು, ಅದರ ಜೊತೆಗೆ ಟೀಚರ್ ಡಿಪಾರ್ಟ್ಮೆಂಟ್, ಶಿಕ್ಷಣ ಇಲಾಖೆಯಲ್ಲಂತೂ ಬಹಳಷ್ಟು ಹುದ್ದೆಗಳು ಖಾಲಿ ಇವೆ ಅಂತಕ್ಕಂಥದ್ದು. ಈಗಾಗಲೇ ನೀವು ನೋಡಿದ ಹಾಗೆ 51,000 ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡಿದೆ. ಅಂದರೆ 51,000 ಪೋಸ್ಟ್ಗಿಂತ ಅಧಿಕ ಹುದ್ದೆಗಳು ಈ ಶಾಲೆಗಳಲ್ಲಿ ಟೀಚರ್ಗಳ ಕೊರತೆ ಇದೆ ಅಂತಕ್ಕಂಥದ್ದು. ಹಾಗಾದ್ರೆ ಇವಕ್ಕೆಲ್ಲವನ್ನು ನಾವು ಅತಿಥಿ ಶಿಕ್ಷಕರನ್ನೇ ನೇಮಕ ಮಾಡಿಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಒಂದಲ್ಲ ಒಂದು ದಿವಸ ಏನು ಮಾಡ್ಬೇಕಂದ್ರೆ ಇದಕ್ಕೆ ನೋಟಿಫಿಕೇಶನ್ ಸರ್ಕಾರ ಮಾಡಲೇಬೇಕಾಗ್ತದ. ಪೊಲೀಸ್ ಇಲಾಖೆಗೂ ಕೂಡ ನೋಟಿಫಿಕೇಶನ್ ಮಾಡಲೇಬೇಕಾಗ್ತದ. ಹಾಗಾಗಿ ನಾವು ಹೆಚ್ಚಿನ ಒಂದು ಸಮಯವನ್ನ ಯಾವುದಕ್ಕೆ ನೀಡಬೇಕಂದ್ರ ಈ ಯಾವಾಗ ಜಾರಿ ಆಗ್ತದ ಅಂತಕ್ಕಂಥರ ಬಗ್ಗೆ ನೀಡುವುದಕ್ಕಿಂತ ನಮ್ಮ ಪರೀಕ್ಷಾ ತಯಾರಿ ಹೇಗಿರಬೇಕಂತಕ್ಕಂಥರ ಬಗ್ಗೆ ನಾವು ಹೆಚ್ಚಿನ ಒಂದು ಸಮಯವನ್ನು ನೀಡಬೇಕಾಗ್ತದ. ನಿಮಗೆಲ್ಲರಿಗೂ ಗೊತ್ತಿದೆ, ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆ ಅಷ್ಟೊಂದು ಸರಳವಾದಂಥದ್ದಲ್ಲ. ನಾವೇನಾದರೂ ಒಂದು 6 ತಿಂಗಳು ಅಥವಾ 1 ವರ್ಷಗಳ ಕಾಲ ಏನಾದರೂ ಸ್ಟಡಿ ಮಾಡಿದರೆ ನಾವು ಯಶಸ್ಸನ್ನು ಸಾಧಿಸ್ತೀವಿ ಅಂದ್ರೆ ಅದು ಬಹಳಷ್ಟು ಸಾಧ್ಯವಾಗದ ಮಾತು. ಏಕೆಂದರೆ ಇವತ್ತಿನ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ಬಹಳಷ್ಟು ಆಳವಾದಂಥ ಪ್ರಶ್ನೆ ಪತ್ರಿಕೆಗಳು ಬರ್ತಿದ್ದಾವೆ. ಅದರ ಜೊತೆಗೆ ನಾವು ಕೇವಲ ಯಾವುದೋ ಒಂದು ವಿಷಯದ ಬಗ್ಗೆ ಮಾತ್ರ ಸಂಪೂರ್ಣವಾಗಿ ತಿಳಿದುಕೊಂಡ್ರೆ ಅದು ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ. ನಾವು ಸಂಪೂರ್ಣವಾಗಿ ಏನು ಸಿಲೆಬಸ್ ಇರ್ತದ ಎಲ್ಲ ಸಿಲೆಬಸ್ಗಳ ಬಗ್ಗೆ ಏನು ಮಾಡಬೇಕಾಗ್ತದೆ, ಸಂಪೂರ್ಣವಾದಂಥ ಒಂದು ವಿಷಯವನ್ನು ನಾವು ಏನು ಮಾಡಬೇಕಾಗ್ತದೆ, ಅರಿತುಕೊಳ್ಳಬೇಕಾಗ್ತದೆ. ಅಂದಾಗ ಮಾತ್ರ ನಾವು ಪರೀಕ್ಷೆಯಲ್ಲಿ ಏನು ಮಾಡ್ಬೋದು ಅಂದ್ರೆ ಯಶಸ್ಸನ್ನು ಸಾಧಿಸ್ಬೋದು. ನೀವು ಯಾವುದೋ ಒಂದು ಪೊಲೀಸ್ ಎಕ್ಸಾಮ್ ಬರೀತನಂದ್ರೂ ಕೂಡ ಇಲ್ಲಿ ಜನರಲ್ GK ಅಂತೇಳಿ ಏನಾಗ್ತದಂದ್ರೆ ಪರೀಕ್ಷೆಯನ್ನು ನಡೆಸ್ತಾರೆ. ನೀವು GK ಅಂದ್ರೂಪ್ಲೆ ಯಾವುದೋ ಒಂದು ಬುಕ್ಕನ್ನು ಓದಿದರೆ ಇದರಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ. ಪ್ರತಿಯೊಂದು ವಿಷಯಕ್ಕೂ ಪ್ರತಿಯೊಂದು ಸಪ್ರೇಟ್ ಆದಂಥ ಬುಕ್ಗಳನ್ನು ಓದಬೇಕಾಗ್ತದೆ. ಹೀಗಾಗಿ ಪ್ರತಿಯೊಂದು ವಿಷಯಕ್ಕೂ ಪ್ರತಿಯೊಂದು ಸಪ್ರೇಟ್ ಆದಂಥ ಬುಕ್ಗಳನ್ನು ನೀವೇನಾದರೂ ಸ್ಟಡಿ ಮಾಡಬೇಕಾದ್ರೆ ಇದಕ್ಕೆ ನೀವು 1 ತಿಂಗಳು ಅಥವಾ 2 ತಿಂಗಳಿನಲ್ಲಿ ಏನಾದರೂ ಇದನ್ನು ಸಾಧ್ಯ ಮಾಡ್ತೀನೋ ಅಥವಾ 6 ತಿಂಗಳಲ್ಲಿ ನಾವು ಮುಕ್ತಾಯ ಮಾಡ್ತೀವಿ ಅಂದ್ರೆ ಅದು ಸಾಧ್ಯವಾಗದ ಮಾತು. ಯಾಕಂದರೆ ಒಂದು ವಿಷಯದ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕಾದ್ರೆ ಭಾಳಷ್ಟು ಸಮಯ ಹಿಡಿತದ. ಕೇವಲ ಒಂದು ಬಾರಿ ಮಾತ್ರ ನಾವು ಓದಿದ್ರೆ ಅದು ನಮಗೆಲ್ಲವೂ ಕೂಡ ನೆನಪಿನಲ್ಲಿ ಉಳಿಯುವುದಿಲ್ಲ. ನಾವು ರಿವಿಷನ್ ಮಾಡಬೇಕಾಗ್ತದ. ಹೀಗಾಗಿ ಎಲ್ಲ ಸ್ಪರ್ಧಾರ್ಥಿಗಳು ಅದನ್ನ ಎಲ್ಲವನ್ನ ಬಿಟ್ಟು ಯಾವಾಗ ಜಾರಿ ಆಗ್ತದ, ಯಾವಾಗ ನೋಟಿಫಿಕೇಶನ್ ಆಗ್ತದ ಅಂತಕ್ಕಂಥರ ಬಗ್ಗೆ ಏನು ಮಾಡಿದ್ದಾರೆ ಅಂದ್ರೆ ಹೆಚ್ಚಿಗೆ ಒಂದು ತಲೆ ಕೆಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು. ನಾನು ನಿಮಗೆ ಹೇಳ್ತಕ್ಕಂಥದ್ದು ಏನಂದ್ರೆ ಒಂದೇ ಒಂದು, ಸರ್ಕಾರ
ಈ ವರ್ಷ ಆದರೂ ಆಯ್ತು ಅಥವಾ ಮುಂದಿನ ವರ್ಷ ಆದರೂ ಆಯ್ತು ಅಥವಾ ಇನ್ನು 2 ತಿಂಗಳು ಬಿಟ್ಟಾದರೂ ಆಯ್ತು, ನೋಟಿಫಿಕೇಶನ್ ಅಂತೂ ಮಾಡಲೇಬೇಕು. ಮಾಡದೇ ಇದ್ರೆ ಅವರಿಗೆ ಅದು ಸಾಧ್ಯವಾಗುವುದಿಲ್ಲ, ಅವರಿಗೆ ಅನಿವಾರ್ಯ ಇದೆ ಅಂತಕ್ಕಂಥದ್ದು. ಹಾಗಾಗಿ ನಾವು ಹೆಚ್ಚಿಗೆ ಈ ನೋಟಿಫಿಕೇಶನ್ ಆಯ್ತಂದ್ರೆ ಅದರಲ್ಲಿ ನಮ್ಮದು ಹೆಸರು ಬಂದೇ ಬರಬೇಕು. ಆ ರೀತಿಯಾದಂಥ ತಯಾರನ್ನು ನಾವು ಏನು ಮಾಡಬೇಕಂದ್ರೆ ಮಾಡಿಕೊಳ್ಬೇಕಾಗ್ತದೆ. ಹಾಗಾದ್ರೆ ಆ ರೀತಿಯಾದಂಥ ತಯಾರನ್ನು ನಾವು ಲಿಸ್ಟ್ನಲ್ಲಿ ನಮ್ಮ ಹೆಸರು ಬರಬೇಕಾದ್ರೆ ನಾವು ನೋಟಿಫಿಕೇಶನ್ ಆದ ನಂತರ ಏನಾದರೂ ಓದ್ತೀವಿ ಅಂದ್ರೆ ಅದು ಸಾಧ್ಯವಾಗದ ಮಾತು. ಹಾಗಾದ್ರೆ ನಾವು ಈಗಿನಿಂದಲೇ ಏನು ಮಾಡ್ಬೇಕಂದ್ರೆ ತಯಾರಿಯನ್ನು ನಡೆಸ್ತಾ ಹೋಗಬೇಕಾಗ್ತದೆ. ನಾವು ಈಗಿನಿಂದಲೇ ಪರಿಪೂರ್ಣವಾಗಿ ತಯಾರಿಯನ್ನು ನಡೆಸ್ಕೊಂತ ಹೋದ್ರೆ ನಾವು ಬರ್ತಕ್ಕಂಥ ನೋಟಿಫಿಕೇಶನ್ನಲ್ಲಿ ನಮ್ಮ ಹೆಸರು ಏನಾಗ್ತದೆ ಅಂದ್ರೆ ಖಂಡಿತ ಲಿಸ್ಟ್ನಲ್ಲಿ ಬರ್ತದೆ ಅಂತಕ್ಕಂಥದ್ದು. ನಾವೇನಾದರೂ ನೋಟಿಫಿಕೇಶನ್ ಆದಮೇಲೆ ಓದ್ತೀವಿ, ಹಾಲ್ ಟಿಕೆಟ್ ಬಿಟ್ಟ ಮೇಲೆ ಓದ್ತೀವಿ ಅಂತೇಳಿ ನಾವೇನಾದರೂ ಕೂತ್ಕೊಂಡ್ರೆ ನಮ್ದು ಯಾವುದೋ ರೀತಿ ನಮ್ಮ ಲಿಸ್ಟ್ನಲ್ಲಿ ನಮ್ಮ ಹೆಸರು ಬರೋದಿಲ್ಲ. ಮತ್ತೆ ನಾವು ಏನು ಮಾಡಬೇಕಾಗ್ತದ, ಈ ನೋಟಿಫಿಕೇಶನ್ನ ಬಿಟ್ಟು ಮುಂದಿನ ನೋಟಿಫಿಕೇಶನ್ಗಾಗಿ ಅವ್ರು 2026 ಕರೀತಾರೋ 27 ಕರೀತಾರೋ ಅಥವಾ ಈ ಗೋರ್ಮೆಂಟ್ ಮುಗಿದ ನಂತರ ಮತ್ತೆ ಇಲೆಕ್ಷನ್ ಆದ ನಂತರ ಕರೀತಾರೋ ಗೊತ್ತಿಲ್ಲ. ಹಾಗಾಗಿ ನಮ್ಮದು ಒಂದು ತಯಾರಿ ಆಗಿರಬೇಕಾದ್ರೆ ಬರತಕ್ಕಂಥ ಒಂದು ಪರೀಕ್ಷೆಗೆ ನಾವು ಪರಿಪೂರ್ಣವಾದಂಥ ಒಂದು ತಯಾರಿಯನ್ನು ಮಾಡಿಕೊಂಡು ಬರ್ತಕ್ಕಂಥ ಒಂದು ಪರೀಕ್ಷೆಯಲ್ಲಿ ನಾವು ಏನು ಮಾಡಬೇಕಾಗ್ತದೆ, ಯಶಸ್ಸನ್ನು ಸಾಧಿಸಬೇಕಾಗ್ತದೆ. ಹಾಗಾಗಿ ನಾವು ಇದಕ್ಕೆ ತಲೆ ಕೆಡಿಸುವುದಕ್ಕಿಂತ ನಾವು ಯಾವ ರೀತಿಯಾಗಿ ಸ್ಟಡಿಯನ್ನು ಮಾಡಬೇಕು ಅಂತೇಳಿ, ನೀವು ಪರೀಕ್ಷೆ ಇವೆ ಅಂತೇಳಿ ನೋಟಿಫಿಕೇಶನ್ ಆಗ್ತದೆ ಅಂತೇಳಿ, ಯಾಕಂದರೆ ಖಂಡಿತವಾಗಿ ನೋಟಿಫಿಕೇಶನ್ ಆಗ್ತದೆ, ಆದರೆ ಇವಾಗ ಆಗ್ತದೆ ಅಂತೇಳಿ ಗೊತ್ತಿಲ್ಲ. ಇದೇ ತಿಂಗಳು ಆಗ್ತದ, ಇದೇ ತಾರೀಕು ಆಗ್ತದ ಅಂತೇಳಿ ಏನಿಲ್ಲ, ಅಧಿಕೃತವಾಗಿ ನಾವು ಹೇಳಕ್ಕೇನಿಲ್ಲ ಅಂದ್ರೆ ಸಾಧ್ಯವಿಲ್ಲ. ಬಟ್ ನೋಟಿಫಿಕೇಶನ್ ಆಗ್ತದ. ಹಾಗಾಗಿ ನಾವು ಯಾವಾಗ ಆಗ್ತದ ಅನ್ನೋಕ್ಕಿಂತಲೂ ನಾವು ಮೊದಲು ಏನಾಗಬೇಕಂದ್ರೆ ತಯಾರಿ ಇರಬೇಕು. ನಾವು ಮೊದಲು ಏನಿರಬೇಕಾಗ್ತದ, ತಯಾರಿ ಇರಬೇಕಾಗ್ತದ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಮತ್ತೊಂದು ಏನು ಸಮಸ್ಯೆ ಅಂದ್ರೆ, ನಾವು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಾಗಿ ಓದಬೇಕು ಅಥವಾ ಸ್ಟೇಟ್ ಗೌರ್ಮೆಂಟ್ ಜಾಬ್ಗಾಗಿ ಓದಬೇಕು ಅಂತಕ್ಕಂಥದ್ದು. ನೋಡಿ, ನಾವು ಹೆಚ್ಚಿಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತೂ ಪ್ರತಿ ವರ್ಷವೂ ಕರಿತಿರ್ತಾರೆ. ನೀವು ರೈಲ್ವೆ ಆಗಿರ್ಬೋದು, ಅಂದರೆ RRB ಆಗಿರ್ಬೋದು, ಅಥವಾ ನೀವು ಯಾರಾದ್ರೂ ಆರ್ಮಿ ಹೋಗೋರಿದ್ರೆ ಅಗ್ನಿವೀರ ಆಗಿರ್ಬೋದು, ಅದರ ಜೊತೆಗೆ SSCದಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSCಯಲ್ಲಿ ಆಗಿರ್ಬೋದು, ಹೀಗೆ ಅನೇಕ ರೀತಿಯಾದಂಥ ಪೋಸ್ಟ್ಗಳು ಜಾಸ್ತಿ ಇರ್ತವೆ. ಅದರ ಜೊತೆಗೆ ಲಿಮಿಟೆಡ್ ಸಿಲೆಬಸ್ ಇರ್ತದೆ. ನೀವು ಯಾರೆಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ ತಯಾರಿಯನ್ನು ನಡೆಸ್ತಿದ್ದೀರಲ್ಲ ಅವರು ಅಲ್ಲೇ ಏನು ಮಾಡಿ ಅಂದ್ರೆ ತಯಾರಿಯನ್ನು ಮಾಡಿಸಿ. ಯಾಕಂದರೆ ಪೋಸ್ಟ್ ಜಾಸ್ತಿ ಇರ್ತಾವೆ, ಸಿಲೆಬಸ್ ಲಿಮಿಟೆಡ್ ಇರ್ತದ. ಯಾರಿಗೆ ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, ಸೈನ್ಸಲ್ಲಿ ಭಾಳಷ್ಟು ಪರ್ಫೆಕ್ಟ್ ಇರ್ತಿರಲ್ಲ ಅವ್ರು ಭಾಳ ಈಸಿಯಾಗಿ ಜಾಬ್ಗಳನ್ನ ಏನು ಮಾಡ್ಬೋದು ಅಂದ್ರೆ ಟ್ರ್ಯಾಕ್ ಮಾಡ್ಬೋದು ಅಂತಕ್ಕಂಥದ್ದು. ಇನ್ನು ನಾವು ಸರ್ ಸೆಂಟ್ರಲ್ ಗೌರ್ಮೆಂಟ್ ಓದ್ತಾ ಇಲ್ಲ, ಸ್ಟೇಟ್ ಗೌರ್ಮೆಂಟ್ ನಾವು ಓದ್ತಿದ್ದೀವಿ, ಆದರೆ ನೇಮಕಾತಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಅದೇ ನಾ ಹೇಳಿದಾಗ ನೀವು ಪರಿಪೂರ್ಣವಾದಂಥ ಸ್ಟಡಿ ಅಂದ್ರೆ ನಿಮ್ಮ ಸ್ಟಡಿ ಹೆಂಗಿರ್ಬೇಕಂದ್ರೆ ಈ ನೋಟಿಫಿಕೇಶನ್ನಲ್ಲಿ ನಿಮ್ಮ ಹೆಸರು ಬಂದೇ ಬಿಡಬೇಕು ಲಿಸ್ಟ್ನಲ್ಲಿ. ಇದು ತಪ್ಪಲೇಬಾರ್ದು. ಆ ರೀತಿಯಾದಂಥ ನಿಮ್ಮ ತಯಾರಿ ಆಗಬೇಕಾಗ್ತದ. ಹಾಗಾಗಿ ನೀವು ಯಾರೆಲ್ಲ ಸ್ಟೇಟ್ ಗೌರ್ಮೆಂಟ್ ಸ್ಟಡಿ ಮಾಡ್ತಿದ್ದೀರಲ್ಲ, ಮುಂದೆ ಬರ್ತಕ್ಕಂಥ ಪೊಲೀಸ್ ಎಕ್ಸಾಮ್ಗೂ ಸಂಬಂಧಪಟ್ಟಂತೆ ನಿಮ್ಗೆ ನೋಟಿಫಿಕೇಶನ್ಗಳಾಗ್ತಾವ. ಯಾರು ಟೀಚರ್ಗೆ ತಯಾರಿ ನಡೆಸಿದಿರಲ್ಲ ಇದಕ್ಕೂ ಕೂಡ ನೋಟಿಫಿಕೇಶನ್ ಆಗ್ತದ. ಉಳಿದಂಥ SD ಆಗಿರ್ಬೋದು, FD ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, ಹೀಗೆ ಅನೇಕ ರೀತಿಯಾದಂಥ ಹುದ್ದೆಗಳಿಗೂ ಸಹ ಏನಾಗ್ತದಂದ್ರೆ ನೋಟಿಫಿಕೇಶನ್ ಆಗ್ತದ ಅಂತಕ್ಕಂಥದ್ದು. ಹಾಗಾಗಿ ನೀವು ಯಾರೂ ಕೂಡ ಯಾವಾಗ ಜಾರಿ ಆಗ್ತದ ಅಂತೇಳಿ ಮೆಸೇಜ್ ಮಾಡುವುದಕ್ಕಿಂತಲೂ ನೀವು ಇವತ್ತಲ್ಲ ನಾಳೆ ಜಾರಿ ಆಗೇ ಆಗ್ತದ, ಇವತ್ತಲ್ಲ ನಾಳೆ ನೋಟಿಫಿಕೇಶನ್ ಆಗೇ ಆಗ್ತದ. ಅದರ ನಾವು ಮೊದಲು ಏನಿರಬೇಕಂತ ತಯಾರಾಗಿರ್ಬೇಕಂತಕ್ಕಂಥದ್ದು. ಯಾವುದೋ ನೋಟಿಫಿಕೇಶನ್ ಆದ್ಮೇಲೆ ಓದ್ತೀವಿ, ಹಾಲ್ ಟಿಕೆಟ್ ಬಿಟ್ಟ ಮೇಲೆ ಓದ್ತೀವಿ ಅಂತಕ್ಕಂಥದ್ದು ಏನಾದರೂ ನಾವು ಅನ್ಕೊಂಡಿದ್ರೆ ಅದು ಸೆಲೆಕ್ಷನ್ ಆಗಲು ಸಾಧ್ಯವಿಲ್ಲ, ಅಸಾಧ್ಯದ ಮಾತು ಅಂತಕ್ಕಂಥದ್ದು. ಹಾಗಾಗಿ ಇವತ್ತಿನಿಂದ ನೀವು ಯಾವುದಕ್ಕೆ ಹೆಚ್ಚಿನ ಒಂದು ಗಮನ ನೀಡಬೇಕಂದ್ರೆ ಪರೀಕ್ಷಾ ತಯಾರಿಗಾಗಿ ಒಂದು ಹೆಚ್ಚಿನ ಗಮನವನ್ನು ನೀಡಿ. ಇನ್ನು ಯಾವುದೇ ರೀತಿಯಾದಂಥ ವಿಷಯಗಳಿಗೆ ಹೆಚ್ಚಿನ ಗಮನವನ್ನು ನೀಡಬೇಡಿ ಅಂತ ಹೇಳ್ತಾ, ಇದಿಷ್ಟು ಬಹಳಷ್ಟು ಸ್ಪರ್ಧಾರ್ಥಿಗಳಲ್ಲಿ ಒಂದು ಕನ್ಫ್ಯೂಷನ್ ಆಗ್ತಾ ಇತ್ತಂತಕ್ಕಂಥದ್ದು. ಹಾಗಾಗಿ ಇದು
ಒಂದು ರೀತಿಯಾದಂಥ ಪ್ರಮುಖವಾದಂಥ ಮಾಹಿತಿ ಅಂತಕ್ಕಂಥದ್ದು. ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಆನ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.